ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ದೇವು ಮಾತಾಡ್ತಿರೋದು. ಈ ಹಿಂದೆ ಒಂದು ವಿಡಿಯೋ ಹಾಕಿದೆ ನಾನು ಬುಲೋರೋ 1.7 ಬಗ್ಗೆ. ಅದೇ ವಿಡಿಯೋ ಇಟ್ಕೊಂಡು ಕೆಲವರು ನಮ್ಮ ಅಣ್ಣ ತಮ್ಮದಿರು ನನ್ನ ಕ್ವಶನ್ನ 2.0 ಬೆಟ್ರಾ 1.7 ಬೆಟ್ರಾ ಇಲ್ಲ ಸಿಟಿ ಪಿಕಪ್ ಬೆಟ್ರಾ ಅಂತ ಕೇಳಿದ್ರಿ. ಅದ್ರ ಬಗ್ಗೆ ನಾನು ಏನಪ್ಪ ಹೇಳ್ತೀನಿ ಅಂತಂದರೆ, ನೋಡಿ, ನಿಮ್ಮ ಟನ್ನೇಜು ಮತ್ತು ನಿಮ್ಮ ರೂಟ್ ಮೇಲೆ ಹೋಗುತ್ತೆ ಯಾವ ಗಾಡಿ ನೀವು ಮಾಡಬೇಕು ಅಂತ ಹೇಳಿ. ಅಕಸ್ಮಾತ್ ನಿಮಗೆ ಹೆವಿ ಟನ್ನೇಜ್ ಇದ್ದು ಮತ್ತು ನಿಮ್ಮ ಸ್ವಂತ ಒಂದು ಬಿಸ್ನೆಸ್ ಇದ್ದರೆ, ಇಲ್ಲ ನನಗೆ ಮೈಲೇಜ್ ಏನು ಅಷ್ಟು ಅವಶ್ಯಕತೆ ಇಲ್ಲ, ನನಗೆ ಟನ್ನೇಜ್ ಹಾಕಲಿಕ್ಕೆ ನನಗೆ ಬೇಕು ಬೆಟ್ರು ಅಂದರೆ 2.0 ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ 2.0 ಹೆವಿ ಟನ್ನೇಜಿಗೂ ಕೊಟ್ಟಿದ್ದಾರೆ. ಹೆವಿ ಗಾಡಿ ಚೆನ್ನಾಗಿದೆ ಕೂಡ. ಅದು ಒಳ್ಳೆ ಪರ್ಚು ಆಗಲಿ ಮತ್ತು ಕಟ್ಟೆ ಲೀಪ್ಗಳಾಗಲಿ ಒಳ್ಳೆ ಸ್ಟ್ರೆಂತ್ ಇದೆ. HP ಆಗಲಿ ಇದಕ್ಕಿಂತ ಜಾಸ್ತಿ ಇದೆ. ಟೈರ್ ಸೈಜು ಜಾಸ್ತಿ ಇದೆ. ಎಲ್ಲ 1.7ಗಿಂತ ಒಂದು ಬೆಟ್ರು ಒಂದು ಕೈ ಮೇಲೆ ಅಂತಂದರೆ ಒಂದು 2.0. ಆದರೆ ಮೈಲೇಜ್ ಅಂತ ಬಂದಾಗ ಅದು ಕಮ್ಮಿ ಆಗುತ್ತೆ ಮೈಲೇಜು. ಇದು ಹೈವೇ ಟು ಹೈವೇ, ಇದು ತಮಿಳ್ನಾಡು ರೋಡಲ್ಲಿ ಹೇಳ್ಬೇಕಂದ್ರೆ ಒಂದು 13-14 102% ಬಂದೇ ಬರುತ್ತೆ. ಅದು 1.7 ಮ್ಯಾಕ್ಸ್ HD. 2.0 ಎಷ್ಟು ಬರುತ್ತಪ್ಪ ಅಂತಂದರೆ ಅವರೇಜು ನೀವು ತಮಿಳ್ನಾಡಲ್ಲಿ ಓಡಿಸಿದ್ರು ಕೂಡ 11 ತಪ್ಪಿದ್ರೆ ಅಮ್ಮ ಅಂದರೆ ಒಂದು ಇದು 14 ಬಂದರೆ 2 ಕಿಲೋಮೀಟರ್ ಡಿಫ್ರೆಂಟ್ ಬರುತ್ತೆ. ಕೇರಳಕ್ಕೆಲ್ಲ 10 ಅವರೇಜು. ಇದು ಬಂದು ಕೇರಳ ರೋಡ್ಗೆ ಬಂದು 13 ಅಂತೂ 100% ಬಂದೇ ಬರುತ್ತೆ. 13-13.5 ಆ ಥರ ಬರುತ್ತೆ. ಅದು ಮಾತ್ರ 10 ಫಿಕ್ಸು, ಯಾವುದು 2.0. ನಿಮ್ಮ ಲೋಡು ಇನ್ನು ಯಾವ ಥರಪ್ಪ ಅಂತಂದರೆ, ನಿಮ್ಮ ಒಂದು ಸ್ವಂತ ಲೋಡ್ ಆಗಿ ಮತ್ತು ನನಗೆ ಹೆವಿ ಟನ್ನೇಜ್ ಇದೆ, 4 ಟನ್ನು 3 ಟನ್ನು ಹಾಕೋರು ಆ ಗಾಡಿನ ನೀವು ಪ್ರಿಫೇರ್ ಮಾಡ್ಬೋದು. ಈ ಗಾಡಿ ಏನಪ್ಪ ಅಂದರೆ ಲೈಟ್ ವೆಯ್ಟ್ಗೆ, ಆಮೇಲೆ ತರಕಾರಿಗೆ ಒಳ್ಳೆ ಗಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಟೈಮಿಂಗ್ಸು ಒಂದು ಸ್ವಲ್ಪ ಗಾಡಿ ಅದು ಕಮ್ಮಿ ನುಗ್ಗುತ್ತೆ. ಯಾಕಂದರೆ ಟೈರ್ ಸೈಜ್ ಜಾಸ್ತಿ ಆದರೆ ಗಾಡಿ ಒಂದು ಸ್ವಲ್ಪ ಕಮ್ಮಿ ನುಗ್ಗುತ್ತೆ 2.0. ಅದು ಹೋಲಿಸ್ಕೊಂಡ್ರೆ ಇದು ಮೂವಿಂಗಲ್ಲಿ 1.7 ಚೆನ್ನಾಗಿದೆ. ಒಳ್ಳೆ ನುಗ್ಗುತ್ತೆ ಗಾಡಿ. ಯಾವ ಟೈಮಿಂಗ್ಸ್ ಬೇಕಾದರೂ ಕೊಡ್ಬೋದು, ಯಾವುದೇ ಥರ ಬೇಕಾದರೂ ಆಟಾಡ್ಕೋಬೋದು. ಅಲ್ಲಿಗೆ 2.0 ಬಂತು ಅಂತಂದರೆ ಸ್ವಲ್ಪ ಅಂದರೆ HP ಜಾಸ್ತಿ ಇದೆ, ನುಗ್ಗುತ್ತೆ ಚೆನ್ನಾಗಿ. ಆದರೆ ಪವರ್ ಕಮ್ಮಿ, ಅದೇ ಸ್ಪೀಡ್ ಕಮ್ಮಿ. ಟೈರು ಅತಿ ದೊಡ್ಡದಾಗ್ತಾ ಇದಕ್ಕೂ ಅಷ್ಟೇ. ನೀವು ಆಲ್ಟ್ರ್ ಡಿಸ್ಕ್ ಹಾಕಿ ದೊಡ್ಡ ಟೈರ್ ಹಾಕಿದ್ರೆ ಇದು ಕೂಡ ನಿಮಗೆ ಸ್ಪೀಡು ಕಮ್ಮಿ ಆಗುತ್ತೆ. ಅದು ದೊಡ್ಡ ಟೈರ್ ಇರೋದ ಕಾರಣ ಸ್ಪೀಡ್ ಕಮ್ಮಿ ಇರುತ್ತೆ. ಟೈಮಿಂಗ್ಸ್ಗೆಲ್ಲ ಒಂದು ಸ್ವಲ್ಪ ನೋಡಿ ಮಾಡಿ ಪರ್ಚೇಸ್ ಮಾಡಿ. ಅದು ಬಿಟ್ಟರೆ ಗಾಡಿ ಸೂಪರ್ ಗಾಡಿ. ಮತ್ತು ಮೈಲೇಜ್ ನನಗೆ ಬೇಡ, ಟನ್ನೇಜಿಗೆ ಬೇಕು ಅಂದರೆ ಹೆವಿ ಗಾಡಿಗಳು. ಆ ಗಾಡಿ ಮಾತ್ರ ನನಗಂತ ಸಿಕ್ಕಾಬಿಟ್ಟು ಇಷ್ಟ ಆಯಿತು 2.0 ರೀಸೆಂಟಾಗಿ. ನೀವು ಅದನ್ನು ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಗಾಡಿ ಇವಾಗೆಲ್ಲ ನನಗೆ ಸಿಕ್ಕಾಬಿಟ್ಟೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ. ಇದುವರೆಗೆ ಏನು ಪ್ರಾಬ್ಲಮ್ ಕೊಟ್ಟಿಲ್ಲ. ಬೇರಿಂಗು ಬೇರೆ ಗಾಡಿಗಳೆಲ್ಲ 1 ಲಕ್ಷ ಹತ್ತದರ ಎಲ್ಲ ಹೊಂಟೋಗ್ಬಿಡ್ತದೆ. ಈ ಗಾಡೀಲಿ ಇನ್ನೂ ನನ್ನ ಹತ್ರ ಬೇರಿಂಗ್ ಓಡ್ತಾನೆ ಇದೆ. ಮೊನ್ನೆ ಚೆಕ್ ಮಾಡಿಸಿದ್ರು ಕೂಡ 1,10,000 20,000 ಓಡಿದ್ರು ಕೂಡ ಇನ್ನೂ ಬೇರಿಂಗ್ ಕೆಲಸ ಆಗಲಿ ಇನ್ನೊಂದು ಕೆಲಸ ಆಗಲಿ ಬಂದಿಲ್ಲ. ನನಗೆ ಸಿಕ್ಕಾಪಟ್ಟೆ ಬೆಟರ್ ಅನಿಸ್ತು ಗುರು ಗಾಡಿ. ಇದು ನನಗಂತ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಟನ್ನೇಜ್ಗೆಲ್ಲ ತಡೆಯುತ್ತೆ ಗಾಡಿ. ಒಳ್ಳೆ ಟೈರ್ ಮೈಲೇಜ್ ಬರುತ್ತೆ, ಚೆನ್ನಾಗಿದೆ ಗಾಡಿ. ಆಮೇಲೆ 20,000 ಸರ್ವಿಸ್ ಬೇರೆ ಇದೆ ಇದರಲ್ಲಿ. 20,000 ಒಮ್ಮೆ ಸರ್ವಿಸು. ಬಡ ದೋಸ್ತು ನೀವು ಆ ಗಾಡಿಗಳೆಲ್ಲ ನೋಡಿದ್ರೆ 10,000 ಸರ್ವಿಸು. ಇದು 20,000 ಸರ್ವಿಸ್ ಇರುತ್ತೆ. ಮೇಂಟೆನೆನ್ಸು ಸಿಕ್ಕಾಪಟ್ಟೆ ಚೀಪ್ ಇದೆ, ಜಾಸ್ತಿ ಮೇಂಟೆನೆನ್ಸ್ ಇರೋಲ್ಲ. ಅಲ್ಲಿ ಬಿಟ್ರೆ ಬ್ರೇಕು ಲೈನರ್ ಪ್ಯಾಡಿಗೆ ಬಂದರೆ ಇದು ಚೆನ್ನಾಗಿ ಓಡುತ್ತೆ ಗುರು. ಬ್ರೇಕು ಲೈನರ್ ಪ್ಯಾಡು 1.7 ಮ್ಯಾಕ್ಸು ಚೆನ್ನಾಗಿ ಓಡುತ್ತೆ. ಒಂದು 30,000 ಪ್ಯಾಡ್ ಬರುತ್ತೆ, ಒಂದು 20-25,000 ಲೈನರ್ ಓಡುತ್ತೆ. ಅಲ್ಲಿಗೆ 2.0 ಹೋದರೆ 2.0 ಒಂದು ಸ್ವಲ್ಪ ಪ್ಯಾಡ್ ಎಲ್ಲ ಕಮ್ಮಿ ಓಡುತ್ತೆ. ಯಾಕಂದರೆ ಅದು ಹೆವಿ ಟೈರ್ ಆಗಿರೋದ್ರಿಂದ, ಹೆವಿ ಕಮರ್ಷಿಯಲ್ ವೆಹಿಕಲ್ ಆಗಿರೋದ್ರಿಂದ ಒಂಚೂರು ಕಮ್ಮಿ ಓಡುತ್ತೆ. ಯಾಕಪ್ಪ ಕಮ್ಮಿ ಓಡುತ್ತೆ ಅಂತಂದರೆ ಟೈರ್ ಸೈಜ್ ಎಲ್ಲ ದೊಡ್ಡದಲ್ವಾ, ಅದಕ್ಕೋಸ್ಕರ ಇನ್ನೂ ಅದಕ್ಕೆ ಬೆಟ್ರಾಗಿರೋದೊಂದು ಇನ್ನೂ ಒಂದು ಮಾಡಿಲ್ಲ ಅನ್ಕೋತೀನಿ ಪ್ಯಾಡೆಲ್ಲ. ಅದಕ್ಕೋಸ್ಕರ ಕಮ್ಮಿ 10,000 ಪ್ಯಾಡ್ ಓಡುತ್ತೆ, ಒಂದು 20,000 ಒಳಗಡೆ ಲೈನರ್ ಹೋಗುತ್ತೆ. ಅದನ್ನು ನೀವು ಒಮ್ಮೊಮ್ಮೆ ಚೆಕ್ ಮಾಡಿಸ್ಕೊಂಡ್ರೆ ಇನ್ನು ಅದು ಬಿಟ್ರೆ ಅದು ಗಾಡಿ ಚೆಂದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಇದೊಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ನಿಮ್ಮ ಸಪೋರ್ಟು ನಮ್ಮ ಕಡೆ ಇರಲಿ ಅಂತ ಹೇಳ್ತಾ ಬಾಯ್.